ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ಪಾಸ್ಪೋರ್ಟ್ ಮಾಡ್ಸೋಣಮ್ಮ ಅಂತ ಒಂದು 4-5 ವರ್ಷದಿಂದ ಹೇಳ್ತಾಯಿದ್ರು. ನಾನು ಯಾಕಣ್ಣ, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ, ಬೇಡ ಬೇಡ ಅಂತ ಮುಂದಕ್ಕೆ ಹಾಕ್ಕೊಂಡು ಬಂದೆ. ಈಗ ಅವ್ರು ಕೇಳಲೇ ಇಲ್ಲ, ಒಂದು ಡೇಟು ತೊಗೊಂಬಿಟ್ಟಿದ್ದಾರೆ ಪಾಸ್ಪೋರ್ಟ್ ಆಫೀಸಲ್ಲಿ. ಫಸ್ಟು ನಾವು ಅಲ್ಲಿ 3-4 ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ಇವ್ರು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದು. ನಾವಿವಾಗ ಮೈಸೂರು ಸರ್ಕಲಿಂದ ಬಿಡ್ಜತ್ತಿದ್ದೀವಿ ಹೋಗೋದಕ್ಕೆ. ಆಮೇಲೆ ಅಲ್ಲಿ ಒಂದು ಡೇಟ್ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಫಿಕ್ಸ್ ಮಾಡ್ಕೊಂಡ್ಮೇಲೆ ಆ ಡೇಟ್ಗೆ ನಾವು ಅಲ್ಲಿ ಹೋಗಬೇಕು. ನೋಡಿ, ಚಿಕ್ಕಪೇಟೆ ಮಾರ್ಕೆಟ್ ಇದು, ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟು, ತುಂಬ ದೊಡ್ಡ ಮಾರ್ಕೆಟು. ಎಷ್ಟು ರಶ್ ಇರುತ್ತೆ ಅಂತ ಅಂದರೆ ಜನ ಜಾತ್ರೆ ನೋಡಿ. ಮಧ್ಯಾಹ್ನ ಇದು 1 ಗಂಟೆಗೆ ನಾವು ಎಷ್ಟು ರಶ್ ಇದೆ ನೋಡಿ. ಮತ್ತು ಇವಾಗ ವಿಷಯಕ್ಕೆ ಬರ್ತೀನಿ. ಆಮೇಲೆ ಪಾಸ್ಪೋರ್ಟ್ ಆಫೀಸಲ್ಲಿ ನಮಗೆ 2:15 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. 1 ಅವರ್ ಮುಂಚೆನೇ ಇರೋಣ ಅಮ್ಮ ಅಂತ ಹೇಳಿ 1 ಗಂಟೆಗೆ ಮನೆ ಬಿಟ್ವು. ತುಂಬ ಟ್ರಾಫಿಕ್ ಇತ್ತು. ಆಮೇಲೆ ನಾನಂದೆ ಬೇಡ ಅಣ್ಣ ಅಂತ ಹೇಳಿದ್ರು, ಕೇಳಲಿಲ್ಲ. ಇದು ಟೌನ್ ಹಾಲು. ಆಮೇಲೆ ಇಲ್ಲಮ್ಮ ಮಾಡಿಸೋಣ ಅಂತ ಅವರೇ ಆನ್ಲೈನಲ್ಲೆಲ್ಲ ಅಪ್ಲೈ ಮಾಡಿದ್ರು. ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ 1,500 ರೂಪಾಯಿ ತೊಗೊಂಡಿದ್ದಾರೆ. ಮತ್ತು ನಮ್ಮದೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು. ನಂದು ಸ್ಕೂಲ್ದೆಲ್ಲ ಏನೂ ಇರಲಿಲ್ಲ. ಕೊನೆಗೆಲ್ಲ ಸ್ಕೂಲ್ದೆಲ್ಲ ತೊಗೊಂಡು ಬಂದು ಮಾಡಿ ಅಪ್ಲೈ ಮಾಡಿದ್ವು. ಬಿಸಿಲಂದರೆ ಬಿಸಿಲಿತ್ತು ಅವತ್ತು, ಟ್ರಾಫಿಕ್ಕು ಮತ್ತು ಬಿಸಿಲು. ಆಮೇಲೆ ಆಗೋದು ಹೋಗಿ ತಲುಪಿ ಒಂದು ಅರ್ಧ ಗಂಟೆ ನಾವು ಅಲ್ಲಿ ವೆಯ್ಟ್ ಮಾಡಿದ್ವು. ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ನಮಗೆ ಕರೀತಾರೆ, ಇಷ್ಟು ಗಂಟೆಯವರು ಒಳಗೆ ಬನ್ನಿ ಅಂತ ಹೇಳ್ತಾರೆ. ನನಗೇನು ಗೊತ್ತಾಗಲ್ಲ ಅಂತ ನನಗೆ ಭಯ ಆಗ್ತಾಯಿತ್ತು. ಆಮೇಲೆ ನಮ್ಮ ಅಣ್ಣ ಇಲ್ಲ ಬಾಮ್ಮ ಅಂತಂದರು. ಅಲ್ಲಿ ಪಾರ್ಕಿಂಗ್ ಗಾಡಿ ನಿಲ್ಸಕ್ಕೆ ಹೋದ್ರು ಅಣ್ಣ. ಆಮೇಲೆ ಅಣ್ಣ ನಾನು ಒಳಗೆ ಬರ್ತೀನಿ ನೋಡೋಣ ಇರಮ್ಮ ಒಳಗೆ ಬಿಟ್ಟರೆ ಅಂದರು. ಹೆಲ್ಮೆಟ್ ಹಾಕ್ಕೊಂಡು ಕೂದಲೆಲ್ಲ ಕೆದ್ದರೋಗಿತ್ತು. ಅಣ್ಣನೇ ಬಾಚಣಿಗೆ ಕೊಟ್ಬಿಟ್ಟು ಬೈಕ್ಕೊಂಡು ತಲೆ ಬಚ್ಕೊ ಅಲ್ಲಿ ಫೋಟೋ ಹಿಡಿತಾರೆ ಅಂತ ಅಂದರು. ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಒಂದು ಶೀಟ್ ಹಾಕಿರ್ತಾರೆ. ಆದರೆ ತುಂಬ ಬಿಸಿಲು. ನನಗಂತೂ ತುಂಬ ಭಯ ಅಂದರೆ ಭಯ ಆಗ್ತಿತ್ತು. ಅಣ್ಣ ಬೇಡ, ಈಗಲೂ ವಾಪಸ್ ಹೋಗ್ಬಿಡೋಣ, 1,500 ರೂಪಾಯಿ ಹೋದ್ರೂ ಹೋಗಲಿ ಬೇಡ ಅಂತ ನಾನು. ಅಣ್ಣ ಇಲ್ಲ, ಇಷ್ಟ ಆಗಿದೆಯಂತೆ ಮಾಡಿಸೋದೇನೆ, ನೀನು ಸುಮ್ಮನೆ ಇರು ಅಂಥೇಳಿ ಬೈಕೊಂಡು ಗದ್ರಕೊಂಡು 1 ಅವರ್ ಬೈಸ್ಕೊಂಡಿದ್ದೀನಿ ಅವ್ರ ಹತ್ರ, ನಾನು ನಮ್ಮ ಅಣ್ಣನ ಹತ್ರ. ಆಮೇಲೆ ಒಳಗೋಗಿ ಕೂತ್ಕೊಂಡ್ರೆ ರಶ್ ಅಂದರೆ ರಶ್. ನನಗೆ ಫಸ್ಟ್ ಟೈಮ್ ನನ್ನ ಪಾಸ್ಪೋರ್ಟ್ ಆಫೀಸಿಗೆ ಬಂದಿರೋದು. ಏನಂದರೆ ಏನೂ ಗೊತ್ತಿಲ್ಲ ನನಗೆ. ಆಮೇಲೆ ಕೊನೆಗೆ ನಮ್ಮ ಅಣ್ಣ ಇಲ್ಲ, ಹಿಂಗೆ ಅಲ್ಲಿ ಒಳಗೋದ್ಮೇಲೆ ಇಷ್ಟಿಷ್ಟು ಅಂತ ಇರುತ್ತೆ, ಈಗ ಕರೀತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಿದ್ರು. ಮುಂದೆ ಅಪ್ಪ ಏನು ಒಳಗಡೆ ಒಂದು 2,000 ಜನ ಇದ್ರೋ ಏನೋ ಒಳಗಡೆ. ಆದರೆ ನನಗೇನು ತಲೆ ಬಂತು ಗೊತ್ತಾ, ಯಾರೂ ನಗಬಾರ್ದು. ತಲೆಗೇನು ಬಂದಿದ್ದು ನನಗೆ ಅಂತ ಅಂದರೆ, ಅಷ್ಟು ಜನನೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನನ್ನ ಚಾನಲ್ನ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅದೇ ಓಡ್ತಾ ಇದ್ದಿದ್ದು. ಕೊನೆಗೂ ನಮಗೆ ಕೊಟ್ಟಿದ್ದು ಟೈಮು 2:15 ನಮ್ಗೆ ಟೈಮ್ ಕೊಟ್ಟಿದ್ದು. ಆ ಟೈಮ್ ಬಂತು, ಅಣ್ಣ ಒಳಗೋದ್ವು. ಅಣ್ಣನ ಒಳಗೆ ಬಿಡಲಿಲ್ಲ. ಇಲ್ಲ ಒಬ್ಬರೇ ಬರಬೇಕು ಅಂತ ಹೇಳಿದ್ರು. ಕೊನೆಗೆ ಆಯಿತು, ಮುಗಿಸ್ಕೊಂಡು ಬಂದೆ. ನಾವು ಮಾಡಿಸಿದ್ದು 15 ದಿವಸ, 17 ದಿವಸ ಆಯಿತು. 17 ದಿವಸಕ್ಕೆ ಇವತ್ತು ನನಗೆ ಪೋಸ್ಟ್ ಮ್ಯಾನು, ನಮ್ಮ ಏರಿಯಾ ಪೋಸ್ಟ್ ಮ್ಯಾನ್ ಅವರು ತೊಗೊಂಡು ಬಂದು ಕೊಟ್ಟರು. ನಾವು ಪಾಸ್ಪೋರ್ಟ್ ಆಫೀಸಲ್ಲೇ ನಮಗೆ ಸಂಜೆ 5:15ವರೆಗೂ ಆಗೋಯ್ತು. ಅವತ್ತೇ ನಾನು ಮಂತ್ರಾಲಯಕ್ಕೆ ಹೋಗಬೇಕಿತ್ತು. ಮಂತ್ರಾಲಯಕ್ಕೆ ಹೋಗಬೇಕು, ನನ್ನ ಫ್ರೆಂಡ್ ಮಗನ ಮದುವೆ, ಏನಪ್ಪ ಅಂತ 5:30, 6:30 ಆಯಿತು. ಪಾಪ ನಾನು ಒಳಗಡೆಯಿಂದ ಬರೋವರೆಗೂ ನಮ್ಮ ಅಣ್ಣ ಬಿಸಿಲಲ್ಲೇ ಅಲ್ಲಿ ಕಾಯ್ತಾ ಕೂತಿದ್ರು. ಪಾಪ ತುಂಬ ಬೇಜಾರಾಯಿತು. ನನಗೆ ಪಾಸ್ಪೋರ್ಟ್ ಸಿಕ್ಕಿದ್ದು ನನಗೆ ಎಷ್ಟು ಖುಷಿಯಾಗಿದೆ ಅಲ್ಲೋ ಗೊತ್ತಿಲ್ಲ, ನಮ್ಮ ಅಣ್ಣನಿಗಂತೂ ತುಂಬ ಖುಷಿ ಆಯಿತು. ಆಮೇಲೆ 5ನೇ ತಾರೀಕು ಅನಿಸುತ್ತೆ ಮೋಸ್ಟ್ಲಿ ನಾವು ಮಾಡಿಸಿದ್ದು. ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ನಾವು. ನಮ್ಮ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕು. ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸಿ, ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಮ್ಮ ಅಂತ ಹೇಳಿ ಮಾಡಿಕೊಟ್ರು. ಆಮೇಲೆ ಇವತ್ತು ಜೂನ್ 23, ಇವತ್ತು ನನ್ನ ಕೈಗೆ ಪಾಸ್ಪೋರ್ಟ್ ಸಿಕ್ತು. ನನಗೆ ಅವಶ್ಯಕತೆ ಇಲ್ಲ, ನಾನು ಎಲ್ಲಿ ಹೋಗ್ತೀನಿ, ನನಗೆ ಯಾವ ಭಾಷೆನೂ ಬರಲ್ಲ. ಬೇರೆ ದೇಶಕ್ಕೆ ಹೋದರೆ ಯಾವ ಭಾಷೆಯಲ್ಲಿ ಮಾತಾಡಲಿ ನಾನು. ಆದರೆ ನಮ್ಮ ಅಣ್ಣ ಇಲ್ಲ, ಮಾಡಿಸ್ಲೇಬೇಕು, ಬೇಕದು, ಮುಂದಕ್ಕೆ ಎಲ್ಲಾದರೂ ಹೋಗೋದಾದರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಪಾಪ ಅವರೇ ಎಲ್ಲ ಮುಂದೆ ನಿಂತು ಮಾಡಿಸಿದ್ದು. ನನಗೆಷ್ಟು, ನಾನು ಅವರು ವೀಡಿಯೋ ಕಾಲ್ ಮಾಡಿನೇ ನಮ್ಮ ಅಣ್ಣಂಗೆ ಹಿಂಗೆ ಓಪನ್ ಮಾಡಿದೆ. ನನಗೆ ಎಷ್ಟು ಖುಷಿ ಆಯಿತು ಇಲ್ವ ಗೊತ್ತಿಲ್ಲ, ಆದರೂ 1000 ಪಟ್ಟು ನಮ್ಮ ಅಣ್ಣಂಗೆ ಖುಷಿಯಾಗಿದೆ. ನಮ್ಮ ತಂದೆಯವ್ರ ಅಣ್ಣನ ಮಗ ಅವರು, ಬಾಡಿಗೆ ಅಣ್ಣ, ಅವರು ಖುಷಿಯಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಈ ಪಾಸ್ಪೋರ್ಟು ಅಂತೂ ಇತ್ತು
ನನ್ನ ಕೈಗೆ ಸೇರ್ತು. ನಾನು ನಿಜವಾಗ್ಲೂ ಇವೆಲ್ಲ ನನಗೆ ಮಾಡಿಸೋ ಐಡಿಯಾನೂ ಇದ್ದಿಲ್ಲ, ಏನೂ ಇಲ್ಲ. ಇದು ನಮ್ಮ ತಂದೆಯವ್ರ ಅಣ್ಣನ ಮಗ, ನಮ್ಮ ಅಣ್ಣ ಅವ್ರಿಗೆ ಸೇರಬೇಕಿದು. ಅವರಿಂದ ನನ್ನ ಕೈಗೆ ಸೇರಿರೋದು. ಅಮೌಂಟ್ ಕೊಟ್ಟು ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋದು ನನಗೆ. ಬಾಲ್ಚಂದರ್ ಅಂತ ಅವ್ರ ಹೆಸರು. ಬಾಲಿ ಅಣ್ಣ, ಥ್ಯಾಂಕ್ ಯು. ನೋಡಿದ್ರಲ್ಲ, ಪಾಸ್ಪೋರ್ಟ್ ಮಾಡಿಸಿರೋದಕ್ಕೆ ಇಷ್ಟು ಕತೆ ನಂದು ಆಗಿದ್ದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.